ವಂದೇ ಮಂದೇತರಾನಂದದಶಸ್ಯಂದನನಂದನಂ ಶುಭಲೀಲಜಗನ್ಮೂಲರಾಮಂ ಪೂರ್ಣಧಿಯಾರ್ಚಿತಂ. ಇದೆಲ್ಲ ಮಾಯೆಯಂತೆ, ಇದು ಭ್ರಮೆಯಂತೆ, ಇದೆಲ್ಲವೂ ಸುಳ್ಳಂತೆ. ನಂಬಬಹುದೇ? ಈ ಬೆಟ್ಟ, ಈ ನದಿಗಳು, ಸಮುದ್ರದ ಅಲೆಗಳು, ಹಾರುವ ಹಕ್ಕಿಗಳು, ಸೂರ್ಯ ಚಂದ್ರರು ಇವೆಲ್ಲವೂ ಸುಳ್ಳೇ? ಇಲ್ಲ ಇಲ್ಲ, ಇದೆಲ್ಲವೂ ಸತ್ಯ. ಜಗತ್ತು ಸತ್ಯವಾಗಿದೆ. ಪರಿಪೂರ್ಣನಾದ, ದೋಷರಹಿತನಾದ, ಸರ್ವ ಸ್ವತಂತ್ರನಾದ ಪರಮಾತ್ಮನಿಗೆ ಸತ್ಯವಾದ ಈ ಜಗತ್ತು ಅಧೀನವಾಗಿದೆ. ಅವನನ್ನು ಬಿಟ್ಟು ಬೇರೊಬ್ಬ ಯಾರೂ ಸ್ವತಂತ್ರರಿಲ್ಲ. ನಾರಾಯಣನು ಪರಮನಾದರೆ ಶ್ರೀ ಲಕ್ಷ್ಮೀದೇವಿಯು ಪ್ರಕೃತಿ. ಅವಳು ಪರಮಾತ್ಮನಿಗೆ ಅಧೀನಳು. ಆತನ ಸಂಕಲ್ಪದಂತೆ ಲಕ್ಷ್ಮೀದೇವಿಯು ತಾನೇ ಶ್ರೀ, ಭೂ ಮತ್ತು ದುರ್ಗಾ ಎಂಬ 3 ರೂಪಗಳನ್ನು ಧರಿಸಿ ಸೃಷ್ಟಿ, ಸ್ಥಿತಿ, ಲಯಗಳನ್ನು ನಡೆಸುತ್ತಾಳೆ. ಲಕ್ಷ್ಮಿಯ ಮುಖಾಂತರ ಈ ಕ್ರಿಯೆಗಳು ನಡೆದರೂ ಪರಮಾತ್ಮನೇ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣನು. ಅವನ ಅಧೀನರಾಗಿ ಬ್ರಹ್ಮ, ವಾಯು ಇವರುಗಳು ತತ್ವಾಭಿಮಾನಿ ದೇವತೆಗಳ ಮೂಲಕ ಜಗತ್ತಿಗೆ ಚೇಷ್ಟಾಪ್ರದರಾಗಿದ್ದಾರೆ. ಜಗತ್ತಿಗೆ ಆದಿಗುರುಗಳೂ ಎನಿಸಿದ್ದಾರೆ. ಈ ವಿಷ್ಣು ಪಾರಮ್ಯದ ವೇದಾಂತವನ್ನು ಎಲ್ಲರಿಗೂ ತಿಳಿಯುವಂತೆ ಹೇಳಲು ಹುಟ್ಟಿ ಬಂದವರು ಶ್ರೀ ಮಧ್ವಾಚಾರ್ಯರು. ಈ ವೇದಾಂತವನ್ನು ಹಂಸನಾಮಕ ಪರಮಾತ್ಮನೇ ಮೊದಲು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಿಸಿದನು ಮತ್ತು ಈ ತತ್ವಗಳನ್ನು ವಿಶೇಷವಾಗಿ ಕಲಿಯುಗದಲ್ಲಿ ಪ್ರಚಾರ ಮಾಡಲು ತಾನೇ ಒಂದು ಪರಂಪರೆಯನ್ನು ಹುಟ್ಟುಹಾಕಿದನು. ಸತ್ಯ ಜಗತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಸತ್ಯ ಜಗತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಬ್ರಹ್ಮದೇವರಿಂದ ಸನಕಾದಿಗಳಿಗೂ, ಸನಕರಿಂದ ದೂರ್ವಾಸರು, ಜ್ಞಾನನಿಧಿಗಳು, ಗರುಡವಾಹನರು, ಕೈವಲ್ಯತೀರ್ಥರು, ಪರತೀರ್ಥರು, ಸತ್ಯಪ್ರಜ್ಞತೀರ್ಥರು, ಪ್ರಾಜ್ಞತೀರ್ಥರು ಹಾಗೂ ಅಚ್ಯುತ ಪ್ರೇಕ್ಷರು ಇವರುಗಳಿಂದ ಪ್ರಸಾರ ಪಡೆಯುತ್ತಾ ಬಂದಿರುವ ದ್ವೈತ ತತ್ವಗಳನ್ನು ಶ್ರೀ ಮಧ್ವಾಚಾರ್ಯರು ಪುನಃ ಪ್ರತಿಷ್ಠಾಪಿಸಿದರು. ಇದು ಉಡುಪಿಯ ಹತ್ತಿರದ ಪಾಜಕ ಪುಣ್ಯಕ್ಷೇತ್ರ. ಇಲ್ಲಿ ಮಧ್ಯಗೇಹ ಭಟ್ಟರು ಹಾಗೂ ವೇದವತಿ ದಂಪತಿಗಳಿದ್ದರು. ಅವರು ಉಡುಪಿಯ ಅನಂತೇಶ್ವರನ ಸೇವೆಯನ್ನು ಮಾಡಿ ಪುತ್ರರತ್ನವನ್ನು ಪಡೆದರು. ಮಗುವಿಗೆ ವಾಸುದೇವ ಎಂದು ಹೆಸರನ್ನಿಟ್ಟರು. ವಾಸುದೇವನ ಅಕ್ಷರಾಭ್ಯಾಸವನ್ನು ಅವರ ತಂದೆ ಈ ಕಲ್ಲಿನ ಮೇಲೆ ಪ್ರಾರಂಭಿಸಿದರು. ವಾಸುದೇವನು ಬಾಲ್ಯದಲ್ಲಿಯೇ
ತನ್ನ ಅಸಾಧಾರಣ ಶಕ್ತಿಯನ್ನು ತೋರಿಸುತ್ತಾ ಒಂದು ಸಲ ಅಮ್ಮನ ಆಸೆಯನ್ನು ಪೂರೈಸಲು 5 ತೀರ್ಥಗಳನ್ನೊಳಗೊಂಡ ವಾಸುದೇವ ತೀರ್ಥವನ್ನು ಮನೆಯ ಹಿತ್ತಿಲಲ್ಲೇ ನಿರ್ಮಿಸಿದನು. ಹಾಲು ಮೊಸರಿನ ಪಾತ್ರೆಗಳ ಮೇಲೆ ಈ ಕಲ್ಲುಗಳನ್ನು ಮುಚ್ಚಿ ಆಡಲು ಹೋದನು. ಇನ್ನೊಮ್ಮೆ ತಂದೆ ಮಾಡಿದ ಸಾಲವನ್ನು ಈ ಹುಣಸೆ ಮರದ ಕೆಳಗೆ ನಿಂತು ಹುಣಸೆ ಬೀಜಗಳನ್ನು ಶೆಟ್ಟಿಗೆ ಕೊಟ್ಟು ಸಾಲವನ್ನು ಮುಟ್ಟಿಸಿದನು. 5 ವರ್ಷಕ್ಕೆ ವಾಸುದೇವನ ಉಪನಯನವಾಯಿತು. 11 ವರ್ಷಕ್ಕೆ ಶ್ರೀ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸ ಆಶ್ರಮವನ್ನು ಪಡೆದು ಪೂರ್ಣಪ್ರಜ್ಞ ತೀರ್ಥರೆನಿಸಿದರು. ಅನಂತರದ ದಿನಗಳಲ್ಲಿ ಆನಂದ ತೀರ್ಥ, ಅನುಮಾನ ತೀರ್ಥ, ಮಧ್ವ ಹೀಗೆ ಹಲವಾರು ಹೆಸರುಗಳನ್ನು ಪಡೆದರು. ಸನ್ಯಾಸ ಆಶ್ರಮ ಪಡೆದ ಮೇಲೆ ಗಂಗಾ ಸ್ನಾನಕ್ಕೆ ಕಾಶಿಗೆ ಹೋಗಬೇಕೆಂದು ಗುರುಗಳ ಅಪ್ಪಣೆ ಬೇಡಿದರು. ಗುರುಗಳು ಅವರನ್ನು ಬಿಟ್ಟಿರಲಾಗದೆ ಅಪ್ಪಣೆಯನ್ನು ಕೊಡಲಿಲ್ಲ. ಆಗ ಉಡುಪಿಯಲ್ಲಿದ್ದ ಅನಂತ ಸರೋವರದಲ್ಲಿ ಗಂಗೆಯನ್ನು ಆಹ್ವಾನಿಸಿದರು. ಶ್ವೇತ ಜಲಧಾರಿಯಾಗಿ ಗಂಗೆ ಪ್ರತ್ಯಕ್ಷಳಾದಳು. ಅದುವೇ ಮಧ್ವ ಸರೋವರ ಎನಿಸಿತು. ಮೊದಲ ಸಲದ ಬದರಿ ಯಾತ್ರೆಯಲ್ಲಿ ಭಗವಾನ್ ವ್ಯಾಸರನ್ನು ಕಂಡು ಬ್ರಹ್ಮಸೂತ್ರ ಭಾಷ್ಯ ರಚನೆಗೆ ಆದೇಶ ಪಡೆದರು. ಹಿಂತಿರುಗುವಾಗ ಗೋದಾವರಿ ತೀರದಲ್ಲಿ ಅಲ್ಲಿಯ ವಾದಿ ದಿಗ್ಧಂತಿಗಳಾಗಿದ್ದ ಶೋಭನ ಭಟ್ಟರು ಮಧ್ವರ ತತ್ವಗಳಿಗೆ ಶರಣಾಗಿ ಅವರ ಶಿಷ್ಯತ್ವವನ್ನು ವಹಿಸಿ ಅವರಿಂದ ಸನ್ಯಾಸ ಆಶ್ರಮವನ್ನು ಪಡೆದು ಶ್ರೀ ಪದ್ಮನಾಭ ತೀರ್ಥರೆಂದು ಹೊಸ ಹೆಸರನ್ನು ಪಡೆದರು. ಉಡುಪಿಗೆ ಬಂದ ಮೇಲೆ ಸಮುದ್ರ ಸ್ನಾನಕ್ಕೆ ಹೋದಾಗ ದೊರೆತ ವಿಗ್ರಹಗಳಲ್ಲಿಯ ಕಡಗೋಲು ಕೃಷ್ಣನ ವಿಗ್ರಹವನ್ನು ಮಧ್ವ ಸರೋವರದಲ್ಲಿ ತೊಳೆಸಿ ಹತ್ತಿರದಲ್ಲಿ ಪ್ರತಿಷ್ಠಾಪಿಸಿದರು. ಉಡುಪಿಯ ಕೃಷ್ಣನ ಸ್ಥಿರ ಪ್ರತಿಮೆಯನ್ನು, ದಿಗ್ವಿಜಯರಾಮನ ಚಲ ಪ್ರತಿಮೆಯನ್ನು ನಿತ್ಯದಲ್ಲಿ ಅವರು ಪೂಜಿಸುತ್ತಿದ್ದರು. ಕೃಷ್ಣನ ಪೂಜೆಗೆಂದು 8 ಬಾಲಯತಿಗಳನ್ನು ನೇಮಿಸಿದರು. ಅವರುಗಳೇ ಇಂದಿನ ಉಡುಪಿಯ ಅಷ್ಟಮಠಾಧೀಶ್ವರರು. 2ನೆಯ ಸಲ ಬದರಿಗೆ ತೆರಳಿದರು. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ಭಗವಾನ್ ವ್ಯಾಸರಿಗೆ ಸಮರ್ಪಿಸಿದರು. ಅವರಿಂದ ವ್ಯಾಸಮುಷ್ಟಿಗಳನ್ನು ಪಡೆದರು. ಗುರು ಮಧ್ವರು ಬದರಿಯಿಂದ ಹಿಂತಿರುಗುವಾಗ ಕಳಿಂಗ ದೇಶದ ವಿದ್ವಾಂಸ, ರಾಜಕಾರಣ ಚತುರ ಶ್ಯಾಮಶಾಸ್ತ್ರಿಗಳು ಅವರನ್ನು ಕಂಡರು ಮತ್ತು ಅವರ ತತ್ವಗಳಿಗೆ ಶರಣಾಗಿ ಅವರಿಂದ ಆಶ್ರಮ ಪಡೆದು ನರಹರಿ ತೀರ್ಥರಾದರು. ಗುರುಗಳ ಆಜ್ಞೆಯಂತೆ ಅವರು ಗಜಪತಿಯ ಆಸ್ಥಾನದಲ್ಲಿದ್ದ ಶ್ರೀ ಮೂಲರಾಮ, ಮೂಲ ಸೀತಾದೇವಿಯರ ಚತುರ್ಯುಗ ಮೂರ್ತಿಗಳನ್ನು ತಂದು ಒಂದು ಉತ್ಥಾನ ದ್ವಾದಶಿಯ ಗೋಧೂಳಿ ಸಮಯದಲ್ಲಿ ಗುರು ಮಧ್ವರಿಗೆ ಒಪ್ಪಿಸಿದರು. ಶ್ರೀ ಮಧ್ವಾಚಾರ್ಯರು ಪರಮ ಸಂತೋಷದಿಂದ ಸ್ವೀಕರಿಸಿ ಶ್ರೀ ದಿಗ್ವಿಜಯರಾಮ ಪ್ರತಿಮೆಯೊಂದಿಗೆ ಅವುಗಳನ್ನಿಟ್ಟು ಪೂಜೆ ಮಾಡಿದರು. ಅಂತೆಯೇ ಇಂದಿಗೂ ಉತ್ತರಾದಿ ಮಠದಲ್ಲಿ ಉತ್ಥಾನ ದ್ವಾದಶಿಯಂದು ಬೆಳಗಿನ ಪೂಜೆಯಲ್ಲದೆ ಸಾಯಂಕಾಲವೂ ಪೂಜೆ ನಡೆದುಕೊಂಡು ಬಂದಿದೆ. ಕಾಸರಗೋಡಿನ ಈ ಮರದ ಕೆಳಗೆ ಗುರು ಮಧ್ವರು ತ್ರಿವಿಕ್ರಮ ಪಂಡಿತರನ್ನು ಪ್ರಥಮ ಸಲ ಕಂಡ ಕುರುಹಾಗಿ ಈ ಸ್ಥಳವನ್ನು ಕೂಡಲು ಎಂದು ಇಂದಿಗೂ ಕರೆಯುತ್ತಾರೆ. ಕಾವು ಮಠದಲ್ಲಿ ನಿರಂತರ 15 ದಿನಗಳ ಕಾಲ ಚರ್ಚೆ ನಡೆಯಿತು. ಕೊನೆಯಲ್ಲಿ ತ್ರಿವಿಕ್ರಮ ಪಂಡಿತರು ಗುರು ಮಧ್ವರಿಗೆ ಶರಣಾದರು. ಅದರ ಕುರುಹಾಗಿ ಕಾವು ಮಠದಲ್ಲಿ ವಿಜಯಸ್ತಂಭ ಇಂದಿಗೂ ನಿಂತಿದೆ. ಗುರು ಮಧ್ವರ 3 ಅವತಾರಗಳನ್ನು ಕಂಡ ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿಯನ್ನು ರಚಿಸಿದರು. ಅದು ಇಂದು ಮಾಧ್ವರ ನಿತ್ಯ ಮಂತ್ರವಾಗಿದೆ. ತ್ರಿವಿಕ್ರಮ ಪಂಡಿತರಿಗೆ ಶ್ರೀ ಮಧ್ವಾಚಾರ್ಯರು ಶ್ರೀಕರ ನಾರಾಯಣ ಪ್ರತಿಮೆ ಮತ್ತು ಪಂಚಮುದ್ರೆಗಳನ್ನು ಕೊಟ್ಟರು. ಅವುಗಳು ಇಂದಿಗೂ ಅವರ ಮನೆತನದಲ್ಲಿ ಪೂಜೆಗೊಳ್ಳುತ್ತಿವೆ. ತ್ರಿವಿಕ್ರಮ ಪಂಡಿತರ ವೃಂದಾವನವು ಕಾಸರಗೋಡಿನ ಕಾವು ಮಠದಲ್ಲಿದೆ. ತ್ರಿವಿಕ್ರಮ ಪಂಡಿತರ ಮಗ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಚರಿತ್ರೆ ಶ್ರೀ ಸುಮಧ್ವ ವಿಜಯ ಕಾವ್ಯವನ್ನು ರಚಿಸಿದರು. ಅದು ಇಂದು ಮಾಧ್ವರ ನಿತ್ಯ ಪಾರಾಯಣ ಗ್ರಂಥವಾಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಮಧ್ವಾಚಾರ್ಯರು ವಿಷ್ಣುಮಂಗಲಕ್ಕೆ ಬಂದಾಗ ಇಲ್ಲಿ ಈ ಸ್ಥಳದಲ್ಲಿ ಅದ್ಭುತವಾದ ಭಾಷ್ಯವನ್ನು ಪುನಃ ವ್ಯಾಖ್ಯಾನಿಸಿದರು ಎಂದು
ಶ್ರೀ ಸುಮಧ್ವ ವಿಜಯ ಕಾವ್ಯದಲ್ಲಿ ಹೇಳಿದೆ. ದೇವಸ್ಥಾನದ ಪುಷ್ಕರಣಿಯಲ್ಲಿ ಗುರು ಮಧ್ವರು ಚಚ್ಚೌಕಾದ ಒಂದು ಕುಂಡವನ್ನು ನಿರ್ಮಿಸಿ ತಮ್ಮ ತಪಶ್ಶಕ್ತಿಯಿಂದ ಅದರ ನೀರು ಸದಾ ವೃತ್ತಾಕಾರವಾಗಿ ತಿರುಗುವಂತೆ ಮಾಡಿದರು. ಅದುವೇ ಚಕ್ರತೀರ್ಥವೆಂದು ಹೆಸರಾಯಿತು. ಈ ತೀರ್ಥ ಈಗಲೂ ಔಷಧೀಯ ಗುಣಗಳನ್ನು ಹೊಂದಿದೆ. ಶ್ರೀ ಮಧ್ವಾಚಾರ್ಯರು ತಮ್ಮ ತತ್ವಗಳ ಪ್ರಚಾರಕ್ಕಾಗಿ ಶ್ರೀ ಪದ್ಮನಾಭ ತೀರ್ಥರನ್ನು ವೇದಾಂತ ಸಾಮ್ರಾಜ್ಯ ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿದರು. ಅವರಿಗೆ ತಾವು ಪೂಜಿಸುತ್ತಿದ್ದ ಶ್ರೀ ದಿಗ್ವಿಜಯರಾಮ, ಶ್ರೀ ಮೂಲರಾಮ, ಸೀತಾದೇವಿ ವಿಗ್ರಹಗಳನ್ನು, 5 ವ್ಯಾಸಮುಷ್ಟಿಗಳನ್ನು, ಹೀಗೆ ಒಟ್ಟು 28 ವಿಗ್ರಹಗಳನ್ನು ಕೊಟ್ಟು ಅವರಿಗೆ ಭಾರತದಾದ್ಯಂತ ಸುತ್ತುತ್ತಾ ತಮ್ಮ ಮತವನ್ನು ಪ್ರಸಾರ ಮಾಡಲು ಆದೇಶಿಸಿ ಮಾಘ ಶುದ್ಧ ನವಮಿಯಂದು ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ ತಮ್ಮ ಶಿಷ್ಯರಿಗೆ ಪಾಠ ಹೇಳುತ್ತಾ ಅದೃಶ್ಯರಾದರು. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ಶ್ರೀ ಮಧ್ವಾಚಾರ್ಯರ ಆದೇಶದಂತೆ ನಿರಂತರ ಪಾಠ ಪ್ರವಚನ, ಗ್ರಂಥರಚನೆ, ಅಧ್ಯಯನ ಅಧ್ಯಾಪನಗಳಲ್ಲಿ ನಿರತರಾಗಿ ವರ್ಷಪೂರ್ತಿ ದೇಶಾದ್ಯಂತ ದಿಗ್ವಿಜಯ ಮಾಡುತ್ತಾ ಶ್ರೀ ವಿಷ್ಣು ಪಾರಮ್ಯವನ್ನು ಪ್ರಸಾರ ಮಾಡುತ್ತಿರುವ ಶ್ರೀ ಪದ್ಮನಾಭ ತೀರ್ಥರಿಂದ ಮುಂದುವರಿದ ಸರ್ವಜ್ಞ ಪೀಠವೇ ಇಂದಿನ ಶ್ರೀ ಉತ್ತರಾದಿ ಮಠವಾಗಿದೆ. ಇದು ಆನೆಗುಂದಿಯ ಹತ್ತಿರದ ನವವೃಂದಾವನ ಕ್ಷೇತ್ರ. ಇಲ್ಲಿ ಶ್ರೀ ಪದ್ಮನಾಭ ತೀರ್ಥರು ನೆಲೆಸಿದ್ದಾರೆ. ಶ್ರೀ ನಾರಾಯಣ ಪಂಡಿತರು ಅವರನ್ನು ವಿದ್ವತ್ ತಿಮಿಂಗಲ, ವೇದ ಪ್ರವಚನಾಚಾರ್ಯ ಇತ್ಯಾದಿಯಾಗಿ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅವರು ಸನ್ಯಾಯ ರತ್ನಾವಳಿ, ಸತ್ತರ್ಕ ದೀಪಾವಳಿ ಮೊದಲಾದ ಗ್ರಂಥಗಳನ್ನು ರಚಿಸಿ ಪ್ರಥಮ ಟೀಕಾಚಾರ್ಯರೆಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಆನೆಗುಂದಿಯ ರಾಜರಿಂದ ಬಹುವಾಗಿ ಮನ್ನಿಸಲ್ಪಟ್ಟವರು. ಶ್ರೀ ನರಹರಿ ತೀರ್ಥರನ್ನು ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿ ಕಾರ್ತೀಕ ವದ್ಯ ಚತುರ್ದಶಿ ಎಂದು ವೃಂದಾವನಸ್ಥರಾದರು. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋತ್ ನಮಸ್ತಸ್ಮೈ ಪದ್ಮನಾಭಾಖ್ಯಯೋಗಿನೇ. ಇಂದಿಗೂ ಅವರ ಆರಾಧನೆಯನ್ನು ಶ್ರೀ ಉತ್ತರಾದಿ ಮಠವು ಬಹು ವಿಜೃಂಭಣೆಯಿಂದ ಆಚರಿಸುತ್ತದೆ. ಶ್ರೀ ನರಹರಿ ತೀರ್ಥರು ಶಾಸ್ತ್ರ ಸಾಹಿತ್ಯದಲ್ಲಿಯ ಪಾಂಡಿತ್ಯದೊಂದಿಗೆ ಅವರು ರಾಜಕಾರಣದಲ್ಲೂ ನುರಿತವರಾಗಿದ್ದರು. ದೇಶ ಸಂಚಾರ ಮಾಡುತ್ತಾ ಮಧ್ವಮತ ಪ್ರಸಾರ ಮಾಡಿದರು. ಪೂರ್ವ ಕರಾವಳಿಯ ಅನೇಕರು ಮಾಧ್ವರಾದರು. ಅವರು ಆಚಾರ್ಯರ ಯಮಕ ಭಾರತಕ್ಕೆ ವ್ಯಾಖ್ಯಾನವನ್ನು, ದಶೋಪನಿಷತ್ತುಗಳಿಗೆ ಸೂತ್ರಭಾಷ್ಯಕ್ಕೆ ಟೀಕೆಗಳನ್ನೂ ರಚಿಸಿದ್ದಾರೆ. ಶ್ರೀ ಮಾಧವ ತೀರ್ಥರಿಗೆ ಸರ್ವಜ್ಞ ಪೀಠವನ್ನು ಒಪ್ಪಿಸಿ ಹಂಪಿಯ ಹತ್ತಿರದ ಗುಡ್ಡ ಬೆಟ್ಟಗಳ ರಮಣೀಯ ಸ್ಥಳವಾದ ವೆಂಕಟಾಪುರದಲ್ಲಿ ಪುಷ್ಯ ಕೃಷ್ಣ ಸಪ್ತಮಿಯಂದು ವೃಂದಾವನಸ್ಥರಾದರು. ಸಸೀತಾಮೂಲರಾಮಾರ್ಚಾ ಕೋಶೇ ಗಜಪತೆ ಸ್ಥಿತಾ ಯೇನಾನೀತಾ ನಮಸ್ತಸ್ಮೈ ಶ್ರೀಮನ್ಹರಿಭಿಕ್ಷವೇ. ಉತ್ತರಾದಿ ಮಠದವರು ಅವರ ಆರಾಧನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭೀಮಾ ತೀರದ ಮಣ್ಣೂರು ಗ್ರಾಮವು ಒಂದು ಪ್ರಾಚೀನ ಅಗ್ರಹಾರವಾಗಿತ್ತು. ಚೆನ್ನಕೇಶವ ನೆಲೆಸಿದ ಪುಣ್ಯಕ್ಷೇತ್ರ. ಇಲ್ಲಿ ಮಾಧವ ತೀರ್ಥರು ನೆಲೆಸಿದ್ದಾರೆ. ಅವರು ವೇದಗಳಿಗೆ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಶ್ರೀ ಮಾಧವ ತೀರ್ಥರು ವಂಶರಾಮ ವಿಗ್ರಹವನ್ನು ಶ್ರೀಮಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡಿದರು. ಅದು ಇಂದಿಗೂ ಶ್ರೀ ಉತ್ತರಾದಿ ಮಠದಲ್ಲಿ ಪರಂಪರೆಯ ಪ್ರತಿಮೆಯಾಗಿ ಪೂಜೆಗೊಳ್ಳುತ್ತಿದೆ.
ಶ್ರೀ ಅಕ್ಷೋಭ್ಯ ತೀರ್ಥರನ್ನು ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿ ಭಾದ್ರಪದ ಅಮಾವಾಸ್ಯೆಯಂದು ವೃಂದಾವನಸ್ಥರಾದರು. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಕಾಗಿಣಿ ತೀರದ ಮಳಖೇಡ ಗ್ರಾಮವು ಒಂದು ಕಾಲದಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಖೇಟವಾಗಿತ್ತು. ಇಂದು ಪ್ರಾಚೀನ ಮಠದೊಂದಿಗೆ ಶ್ರೀ ಸತ್ಯಪ್ರಮೋದ ತೀರ್ಥರು, ಶ್ರೀ ಸತ್ಯಾತ್ಮತೀರ್ಥರ ನಿರಂತರ ಶ್ರಮದಿಂದ ವಿಶಾಲವಾದ ಮಠ ಹಾಗೂ ಗೋಶಾಲೆ ಇತ್ಯಾದಿಗಳಿಂದ ದ್ವೈತ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆಯುತ್ತಿದೆ. ಇಲ್ಲಿ ಶ್ರೀ ಮಧ್ವಾಚಾರ್ಯರಿಂದ ಆಶ್ರಮ ಪಡೆದ ಕೊನೆಯ ಶಿಷ್ಯರಾದ ಶ್ರೀ ಅಕ್ಷೋಭ್ಯ ತೀರ್ಥರು, ಜೊತೆಗೆ ದ್ವೈತ ನಭೋಮಂಡಲದಲ್ಲಿ ಧ್ರುವತಾರೆಯಾಗಿ ಮಿನುಗುತ್ತಿರುವ ಶ್ರೀ ಜಯತೀರ್ಥರು, ಅದ್ಭುತ ಪಾಂಡಿತ್ಯ ಸಂಘಟನಾ ಚತುರರಾದ ಶ್ರೀ ರಘುನಾಥ ತೀರ್ಥರು, ಅಲ್ಲದೆ ಶ್ರೀ ಜಯತೀರ್ಥರ ಚರಿತ್ರೆಯನ್ನು ಬರೆದ ಶ್ರೀ ವ್ಯಾಸತೀರ್ಥರು ಮತ್ತು ಸತ್ಯಾನಂದ ತೀರ್ಥರ ವೃಂದಾವನಗಳಿವೆ. ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಶ್ರೀ ವಿದ್ಯಾರಣ್ಯರೊಂದಿಗೆ ಕೈಜೋಡಿಸಿದ ಶ್ರೀ ಅಕ್ಷೋಭ್ಯ ತೀರ್ಥರ ವಿದ್ವತ್ತನ್ನು ಶ್ರೀ ವಿದ್ಯಾರಣ್ಯರು ಗೌರವಿಸಿದ್ದರು. ಅವರು ಮಂದಹಾಸದಿಂದ ಶೋಭಿಸುವ ಪ್ರಸನ್ನ ವಿಠಲ ದೇವರ ಪ್ರತಿಮೆಯನ್ನು ಶ್ರೀಮಠದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದರು. ಅದು ಇಂದಿಗೂ ಉತ್ತರಾದಿ ಮಠದಲ್ಲಿ ಪೂಜೆಗೊಳ್ಳುತ್ತಿದೆ. ಜಯತೀರ್ಥರಿಗೆ ಸಂಸ್ಥಾನವನ್ನು ಒಪ್ಪಿಸಿ ಮಾರ್ಗಶೀರ್ಷ ವದ್ಯ ಪಂಚಮಿಯಂದು ಇಲ್ಲಿ ವೃಂದಾವನಸ್ಥರಾದರು. ಯೋ ವಿದ್ಯಾರಣ್ಯ ವಿಪಿನಂ ತತ್ವಮಸ್ಯಸಿ ನಾಚ್ಛಿನತ ಶ್ರೀಮದಕ್ಷೋಭ್ಯತೀರ್ಥಾರ್ಯ ಹಂಸಿನಂ ತಂ ನಮಾಮ್ಯಹಂ. ಶ್ರೀ ಮಧ್ವಾಚಾರ್ಯರ ತರುವಾಯ ದ್ವೈತ ನಭೋಮಂಡಲದಲ್ಲಿ ಬೆಳಗುವ ಧ್ರುವತಾರೆ ಎಂದರೆ ಶ್ರೀ ಜಯತೀರ್ಥರು. ಗುರು ಮಧ್ವರ ಬಹುತೇಕ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದು ಟೀಕಾರಾಯರೆಂದೇ ಪ್ರಸಿದ್ಧರಾಗಿದ್ದಾರೆ. ಅವರು ಈ ಗ್ರಂಥಗಳನ್ನೆಲ್ಲ ಯರಗೋಳದ ಬೆಟ್ಟದ ಮೇಲಿರುವ ಈ ಗುಹೆಯಲ್ಲಿ ಕುಳಿತು ಬರೆದರು. ಅದಕ್ಕೆ ಸಾಕ್ಷಿಯಾಗಿ ಸಾಕ್ಷಿ ಪ್ರಾಣದೇವರು ಇಂದಿಗೂ ಇಲ್ಲಿ ಸಾಕ್ಷಿಯಾಗಿ ನಿಂತಿದ್ದಾರೆ. ಯರಗೋಳದ ಜನತೆಗೆ ನೀರಿನ ಬವಣೆಯನ್ನು ತಪ್ಪಿಸಲು ಅಲ್ಲಿಯ ಮುಸ್ಲಿಂ ಸರದಾರನು ವಿನಂತಿಸಿಕೊಂಡಾಗ ಶ್ರೀಗಳವರು ಕಟ್ಟಿಸಿದ ಕೆರೆಯು ಶಾಶ್ವತವಾಗಿ ಅಲ್ಲಿಯ ನೀರಿನ ಬರವನ್ನು ಇಂಗಿಸಿತು. ಶ್ರೀ ಜಯತೀರ್ಥರು ಬರೆದ ಗ್ರಂಥಗಳಲ್ಲಿ ಶ್ರೀಮನ್ಯಾಯಸುಧಾ ಎಂಬುದು ಅವರ ಮೇರುಕೃತಿ ಎನಿಸಿದೆ. ಶ್ರೀ ಮಧ್ವಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಬರೆದ ಬೃಹತ್ ವ್ಯಾಖ್ಯಾನ ಇದಾಗಿದೆ. ಗ್ರಂಥವನ್ನು ಕಂಡ ಸಮಕಾಲೀನ ಶ್ರೀ ವಿದ್ಯಾರಣ್ಯರು ಮೂಕ ವಿಸ್ಮಿತರಾದರೆಂಬ ಉಲ್ಲೇಖವಿದೆ. ಶ್ರೀ ಜಯತೀರ್ಥರು 22ಕ್ಕೂ ಅಧಿಕ ಗ್ರಂಥಗಳನ್ನು ರಚಿಸಿದರು. ಅನಂತರ ಬಂದ ಮಾಧ್ವ ಯತಿ ಪರಂಪರೆಯಲ್ಲಿಯ ಶ್ರೀ ರಘುನಾಥ ತೀರ್ಥರು, ಶ್ರೀ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಶ್ರೀ ವಿಜಯೀಂದ್ರರು, ಶ್ರೀ ರಘುತ್ತಮ ತೀರ್ಥರು, ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಮೊದಲಾದ ಅನೇಕ ಯತಿವರೇಣ್ಯರು ಹಾಗೂ ಮಾಧ್ವ ದಿಗ್ಗಜ ಪಂಡಿತರು ಶ್ರೀ ಜಯತೀರ್ಥರ ಗ್ರಂಥಗಳನ್ನು ವ್ಯಾಖ್ಯಾನಿಸುವುದರಲ್ಲಿಯೇ ತಮ್ಮ ಧನ್ಯತೆಯನ್ನು ಪಡೆದಿದ್ದಾರೆ. ಶ್ರೀ ಜಯತೀರ್ಥರ ಗ್ರಂಥಗಳ ಒಂದೊಂದು ವಾಕ್ಯವೂ ಕೂಡ ಈ ಎಲ್ಲ ಮಹಾನುಭಾವರಿಗೆ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ. ಶ್ರೀ ವ್ಯಾಸರಾಜರಿಗೆ ಸಂಸ್ಕೃತದಲ್ಲಿ ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನು ಬರೆದು ತೃಪ್ತಿಯಾಗಲಿಲ್ಲ. ತಿಳಿಗನ್ನಡದಲ್ಲಿ ಶ್ರೀ ಜಯತೀರ್ಥರ ಬಗ್ಗೆ ಬರೆಯುತ್ತಾ ಯದುರಾರೈ ಗುರುವೇ ಸಮರಾರೈ ಎಂಬ ಸುಂದರವಾದ ಕೀರ್ತನೆಯಲ್ಲಿ ಶ್ರೀ ಜಯತೀರ್ಥರ ವಾದ ಸರಣಿಯನ್ನು ಬಣ್ಣಿಸುತ್ತಾರೆ. ಹಾಗೆಯೇ ವಾದಿರಾಜರೂ ಕೂಡ ಅನೇಕ ಕೀರ್ತನೆಗಳಲ್ಲಿ ಶ್ರೀ ಜಯತೀರ್ಥರನ್ನು ಸ್ತುತಿಸಿದ್ದಾರೆ. ಅದರಂತೆ ವಿಜಯದಾಸರು ಮತ್ತೆಲ್ಲ ಅಪರೋಕ್ಷ ಜ್ಞಾನಿಗಳಾದ ಹರಿದಾಸರು ಕೂಡ